ಅವಳು ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನನಗೆ ಒಂದು ಜೀವನಾನ ಕೊಟ್ಟಿದ್ದಾಳೆ ನಿಜವಾಗ್ಲೂ. ಅದು ನಾನು ಅವಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಅದನ್ನು ಹೇಳೋಕ್ಕೂ ಆಗಲ್ಲ, ಬಟ್ ಅದು ಮನಸ್ಸಲ್ಲಿರುತ್ತೆ. ಕೆಲವು ನನ್ನ ಫೇವ್ರೆಟ್ ಆಕ್ಟರ್ಸ್ ಎಲ್ಲ ಯಾರಿದ್ದಾರೆ ಅವ್ರಿಗೆಲ್ಲ ಡಬ್ಬಿಂಗ್ ಮಾಡುವಂಥ ಅವಕಾಶ. ನಿತ್ಯ ಮೆನನ್ ಅವ್ರಿಗೆ ಒಂದು 3 ಪ್ರಾಜೆಕ್ಟಿಗೆ ಮಾಡಿದೆ. ಒಂದು ಆಮೇಲೆ ಬಾಹುಬಲಿ ಕನ್ನಡ ವರ್ಷನ್ಗೆ ರಮ್ಯಾ ಕೃಷ್ಣ ಅವ್ರಿಗೆ ನಂದೇ ವಾಯ್ಸು. ಸಿನಿಮಾ ಫ್ಯಾಮಿಲಿಯಿಂದ ಬಂದಿದ್ದೀರಾ, ಹೊನ್ನಪ್ಪ ಭಾಗವತ್ ಅವ್ರ ಮೊಮ್ಮಗಳು ಅಥವಾ ಭರತ್ ಭಾಗವತ್ ಅವರ ಮಗಳು ಅಂತ ನಿಮ್ಗೆ ಯಾರು ರೆಡ್ ಕಾರ್ಪೆಟ್ ಹಾಸಿಲ್ಲ. ಎಸ್ಪೆಷಲಿ ನನಗೆ ಡಬ್ಬಿಂಗ್ ಮಾಡುವಾಗ ಎಷ್ಟೋ ಸತಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡುವಾಗ ಕೊಟ್ಟೇ ಇಲ್ಲ. ಸರ್, ಕೆಲಸ ಮಾಡಿರೋದು ನಾನು, ನಮ್ಮ ತಂದೆ ಅಲ್ಲ, ಸೊ ಯು ಹ್ಯಾವ್ ಟು ಪೇ ಮೀ ಅಂದರೆ ವರ್ಟ್ ಆಗೋ ಹಾಗೆ ಸಿಚುವೇಶನ್ಗಳು ಕ್ರಿಯೇಟ್ ಆಯಿತು. ಹೆಣ್ಮಗಳ ಕಷ್ಟ ಆಗಲ್ಲಮ್ಮ ಈ ಒಂದು ಇಂಡಸ್ಟ್ರಿನಲ್ಲಿ. ಈಗ ಕೆಲವು ಸತಿ ಕಂಪ್ಲೇಂಟ್ ಬರುವಾಗ ಇವ್ರು ಹಿಂಗೆ ಮಾಡ್ತಾರೆ, ದುಡ್ಡು ಕೊಡದಿದ್ರೆ ಕೆಲಸನೇ ಮುಗಿಸಲ್ಲ ಅಂತೆಲ್ಲ ಕಂಪ್ಲೇಂಟ್ ಹೋಗಿರುತ್ತೆ. ಬಟ್ ಯಾಕಾಗಿ ಮಾಡಿದ್ರು ಅಂತ ಯಾರು ತಿಳ್ಕೊಳ್ಳಲ್ಲ. ಏನಕ್ಕೆ ಅವ್ರು ವರ್ಟ್ ಆಗ್ತಾರೆ, ಏನಕ್ಕೆ ಅವ್ರು ರಫ್ ಆಗಿ ಮಾತಾಡ್ತಾರೆ ತಿಳ್ಕೊಳ್ಳಲ್ಲ.